everyone, now you are watching Easy Chemistry Platform YouTube classes. In our today's class, I am going to deal with the most important concept from the atomic structure, that is Bohr's theory. Dear students, you already have a very well known idea about the Bohr's theory because when you was in the first year, you already learned about Bohr's theory. Is it right? Okay. In my today's class, I am dealing with particularly postulates about the Bohr's theory and limitations about the Bohr's theory. ಅಂದರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾನು ತೀರಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಏನಕ್ಕಂತಂದರೆ ಇದ್ರ ಮೇಲೆ ನಿಮಗೆ ಕಂಪಲ್ಸರಿ ಏನಂತಂದರೆ ಕ್ವಶನ್ ಅರೈಸಸ್ ಆಗುತ್ತೆ. ಒಂದು, ಎಕ್ಸ್ಪ್ಲೇನ್ ದ ಪೋಸ್ಟುಲೇಟ್ಸ್ ಆಫ್ ಬೋರ್ಸ್ ಥಿಯರಿ ಆರ್ ರೈಟ್ ದಿ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ ಅಂತೇಳಿ ಏನು ಮಾಡ್ತೀರಾ ಅಂತಂದರೆ ಕ್ವಶನ್ ಇದ್ರ ಮೇಲೆ ಬರಬಹುದು. ಹಿಯರ್ ಬೋರ್ಸ್ ಥಿಯರಿ ಬಗ್ಗೆ ನಿಮಗೆ ಎಷ್ಟು ಐಡಿಯಾ ಗೊತ್ತು? In 1913, Niels Bohr, a Danish physicist, accepted the concept of the Rutherford model of the atom as basically correct. However, he rejected the conclusion from the electromagnetic theory that a moving electron continuously radiate energy. ಇಲ್ಲಿ ಬೋರ್ಸ್ ಏನು ಮಾಡ್ತಾರೆ ಅಂತಂದರೆ ರುದರ್ಫೋರ್ಡ್ ಮಾಡೆಲನ್ನು ಸ್ಟಡಿ ಮಾಡ್ತಾರೆ. ಸೊ ರುದರ್ಫೋರ್ಡ್ ಮಾಡೆಲನ್ನು ಸ್ಟಡಿ ಮಾಡ್ತಾ ಏನಾಗುತ್ತೆ ಅಂತಂದರೆ ರುದರ್ಫೋರ್ಡ್ಸ್ ಮಾಡೆಲ್ನಲ್ಲಿ ಕೂಡ ಕೆಲವೊಂದು ಡಿಮೆರಿಟ್ಸ್ ಗೊತ್ತಾಗುತ್ತೆ. ಆದರೆ ರುದರ್ಫೋರ್ಡ್ಸ್ ಮಾಡೆಲ್ನಲ್ಲಿ ಏನಂತಂದರೆ ಕಂಟಿನ್ಯೂಸ್ ಆಗಿ ರೇಡಿಯಂಟ್ ಎನರ್ಜಿ ಏನಾಗ್ತಾ ಇರುತ್ತೆ ಅಂತಂದರೆ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಥಿಯರಿಯನ್ನು ಪಕ್ಕಕ್ಕಿಟ್ಟು ರುದರ್ಫೋರ್ಡ್ ಏನು ಮಾಡ್ತಾರೆ ಅಂತಂದರೆ ಆಟಮ್ಗೆ ತನ್ನದೇ ಆಗಿರುವಂಥ ಒಂದು ಹೊಸ ಥಿಯರಿಯನ್ನು ಪ್ರೊಸೀಡ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ he received Nobel Prize in 1921. 1921ನಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ನೋಬೆಲ್ ಪ್ರೈಸನ್ನು ತಗೊಳ್ತಾರೆ. ಆ್ಯಂಡ್ he provided some assumptions regarding to the atom. Particularly, he discussed about hydrogen atom. ಪರ್ಟಿಕ್ಯುಲರ್ ಆಗಿ ಎದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಂತಂದರೆ ಹೈಡ್ರೋಜನ್ ಆಟಮ್ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಾರೆ. ಆದರೆ ಇಲ್ಲಿ ಅಸಂಪ್ಷನ್ಸನ್ನು ಏನು ಮಾಡ್ತಾರೆ ಅಂತಂದರೆ ಅವ್ರು ಜನರಲ್ ಆಗಿ ಕೊಟ್ಟಿರ್ತಾರೆ. ಇನ್ ದಟ್ ಫಸ್ಟ್ ಅಸಂಪ್ಷನ್ ಸ್ವಲ್ಪ ನಾನು ಏನೇನು ಅಸಂಪ್ಷನ್ಸು ಅಥವಾ ಪೋಸ್ಟುಲೇಟ್ಸನ್ನು ಹೇಳ್ತಾ ಹೋಗ್ತೀನಲ್ಲ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಸ್ಕೋರ್ ಮಾಡ್ಬೋದು ಈ ಒಂದು ಕಾನ್ಸೆಪ್ಟ್ ಮೇಲೆ. ಫಸ್ಟ್ ಒನ್ ಈಸ್, ಇನ್ ಆ್ಯನ್ ಆಟಮ್ ದ ಇಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಇನ್ ಆ್ಯನ್ ಸರ್ಟನ್ ಸರ್ಕ್ಯುಲರ್ ಪಾತ್ ಕಾಲ್ಡ್ ಆಸ್ ಆರ್ಬಿಟ್ಸ್, ಸ್ಟೇಷನರಿ ಆರ್ಬಿಟ್ಸ್, shells. The main energy shell is represented by small letter n, and all these shells, stationary orbits or orbits, it is represented by the letter, capital letter K, L, M, N likewise. ಮೊದಲನೇ ಪೋಸ್ಟುಲೇಟ್ಸ್ ಏನು ಹೇಳುತ್ತೆ? ಸೊ ಸ್ವಲ್ಪ ಗಮನ ಇಟ್ಟು ನೋಡಿ ಮೊದಲನೇ ಪೋಸ್ಟುಲೇಟ್ಸ್ ಏನು ಹೇಳುತ್ತೆ ಅಂತ ಹೇಳಿ. ಇನ್ ಆ್ಯನ್ ಆಟಮ್, ಒಂದು ಆಟಮ್ನಲ್ಲಿ ಇಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್, ಇಲ್ಲೇನು ತಗೊಳ್ತಾ ಇದ್ದೀನಿ, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಇನ್ ಎನ್ ಸರ್ಟನ್ ಸರ್ಕ್ಯುಲರ್ ಪಾತ್. ಯಾವ ಪಾತ್ನಲ್ಲಿ ಮೂವ್ ಆಗ್ತಾ ಇದೆ? ಸರ್ಟನ್ ಸರ್ಕ್ಯುಲರ್ ಪಾತ್. ನಾನು ಇಲ್ಲೇನು ಡ್ರಾ ಮಾಡ್ತಾ ಇದ್ದೀನಿ ಅಂತೇಳಿ ನೋಡಿ, ಸರ್ಕಲನ್ನು ಡ್ರಾ ಮಾಡ್ತಾ ಇದ್ದೀನಲ್ಲ, ಸರ್ಟನ್ ಸರ್ಕ್ಯುಲರ್ ಪಾತ್. ಇವೆಲ್ಲ ಏನಂತಂದರೆ ಇವಾಗ ನನಗೆ ಇವೆಲ್ಲ ಇಲೆಕ್ಟ್ರಾನ್ಸ್ ಏನಂತಂದರೆ ನ್ಯೂಕ್ಲಿಯಸ್ದು ಸುತ್ತಲೂ ವೃತ್ತಾಕಾರದಲ್ಲಿ ಏನಾಗ್ತಾ ಇರತ್ತೆ ಅಂತಂದರೆ ಚಲಿಸ್ತಾ ಇರತ್ತೆ. ಇನ್ ಆ್ಯನ್ ಆಟಮ್ electrons revolving around the nucleus in a certain circular path called as orbits, shells or stationary orbits. It is represented by commonly here first one K, second L, third M, fourth N. The main energy shell is represented by En. Here it is the first one, n is equal to 1, second shell n is equal to 2, third shell n is equal to 3, fourth shell n is equal to 4 likewise. ಅಂಡರ್ಸ್ಟ್ಯಾಂಡ್ ಆಯ್ತಾ ನಾನು ಹೇಳ್ತಾ ಇರೋದು? ಓಕೆ, ಮೀನ್ಸ್ ಇಟ್ ಈಸ್ containing the electrons revolving around this nucleus in a certain circular path called as orbits, stationary orbits, shells. It is represented by the capital letter K, L, M, N, and the main energy levels, that is the small n. Second one is the, as long as an electron revolving in the same orbits, it doesn't lose energy or it doesn't gain energy, means the energy remains constant. Second ಏನು ಹೇಳುತ್ತೆ ಅಂತಂದರೆ, as long as an electrons revolve in the same shell,
It does not lost energy or it does not gain energy means the energy remains constant. ಅಂದರೆ ಬಹಳ ಹೊತ್ತು ಇಲೆಕ್ಟ್ರಾನ್ಸು ಇದು ಒಂದೇ ಶೆಲ್ನಲ್ಲಿ ಇದ್ದಿತ್ತಂತಂದರೆ ಅಥವಾ ಯಾವುದಾದ್ರೂ ಒಂದೇ ಆರ್ಬಿಟ್ನಲ್ಲಿ ಸುತ್ತ ಹಾಕ್ತಾ ಇದ್ದಿತ್ತಂತಂದರೆ ಇಟ್ ಡಸಂಟ್ ಲಾಸ್ ಇಟ್ಸ್ ಎನರ್ಜಿ. ಅದು ತನ್ನ ಎನರ್ಜಿನ ಕಳ್ಕೊಳ್ಳೋಂಗಿಲ್ಲ ಅಥವಾ ತನ್ನ ಎನರ್ಜಿನ ತಗೊಳ್ಳೋದು ಇಲ್ಲ. ಅಂದರೆ ದ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್. ಅಲ್ಲಿ ಎನರ್ಜಿ ಏನಿರುತ್ತೆ ಅಂತಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕೆಲಸ ಮಾಡಿದ್ರೇ ಏನಾಗುತ್ತೆ ಅಂತಂದರೆ ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ, ಹೌದಲ್ಲ? ಮತ್ತು ಊಟ ಮಾಡಿದ್ರೇ ಏನಾಗುತ್ತೆ ಅಂತಂದರೆ ನಮ್ಮ ಎನರ್ಜಿ ಗೇನ್ ಆಗುತ್ತೆ. ಒಂದು ಊಟ ಮಾಡಿದರೆ ಎನರ್ಜಿ ಜಾಸ್ತಿ ಆಗುತ್ತೆ, ಊಟ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಎನರ್ಜಿ ಲಾಸ್ ಆಗುತ್ತೆ. ನಾನೇನು ಮಾಡೋಂಗಿಲ್ಲ, ನಾನು ಊಟನೂ ಮಾಡಲ್ಲ, ಕೆಲಸನೂ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ಊಟನೂ ಮಾಡಲ್ಲ, ಕೆಲಸನೂ ಮಾಡಲ್ಲ. ಫ್ರಮ್ 10 to 5 o'clock ನಿಮ್ಮನ್ನೇನಂತಂದರೆ ಸೇಮ್ ಅದೇ ಥರ ಒಂದು ಕ್ಲಾಸ್ ರೂಮ್ನಲ್ಲಿ ಕುಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಗೇನು ವರ್ಕ್ ಕೂಡ ಹೇಳಲ್ಲ, ನಿಮಗೇನು ತಿಂಡಿ ಕೂಡ ಕೊಡಲ್ಲ. ಅಂದರೆ ನೀವೇನಾಯಿತು ಕಾನ್ಸ್ಟೆಂಟ್. ಆ್ಯಸ್ ಲಾಂಗ್ ಆ್ಯಸ್ ದ ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಇನ್ ದ ಸೇಮ್ ಆರ್ಬಿಟ್ ಇಟ್ ಡಸ್ ನಾಟ್ ಲಾಸ್ ಎನರ್ಜಿ ಆರ್ ಇಟ್ ಡಸ್ ನಾಟ್ ಗೇನ್ ಇಟ್ಸ್ ಎನರ್ಜಿ ಮೀನ್ಸ್ ದ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್. ನಾನು ಭಾಳ ಹೊತ್ತು ಕೂತಿದ್ದೀನಿ, ನಾನು ಎನರ್ಜಿನ ಗೇನ್ ಮಾಡ್ಕೊಳ್ತಾ ಇಲ್ಲ, ಎನರ್ಜಿನ ತಗೊಳ್ತಾ ಇಲ್ಲ ಅಂತಂದರೆ ನಾನೇನಾದೆ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್. ಆ್ಯಂಡ್ ಥರ್ಡ್ ಒನ್ ಈಸ್ ಎ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಹ್ಯಾಸ್ ಅನ್ ಆ್ಯಂಗ್ಯುಲರ್ ಮೊಮೆಂಟಮ್. ಇದು ಎಲೆಕ್ಟ್ರಾನ್ ಏನು ರಿವಾಲ್ವ್ ಆಗ್ತಾ ಇರುತ್ತಲ್ಲ, ಈ ಎಲೆಕ್ಟ್ರಾನ್ಗೆ ಏನಂತಂದರೆ ಇಟ್ಸ್ ಕನ್ಸರ್ನಿಂಗ್ ಆ್ಯಂಗ್ಯುಲರ್ ಮೊಮೆಂಟಮ್. ಅದಕ್ಕೇನಿರುತ್ತೆ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಇರುತ್ತೆ. ಇಟ್ ಈಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π. ಬಿಕಾಸ್ ಆ್ಯಂಗ್ಯುಲರ್ ಮೊಮೆಂಟಮ್ ಮೀನ್ಸ್ ವಾಟ್? ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ದಟ್ ಈಸ್ mvr, mass velocity radius. That is an angular momentum. This angular momentum, it is integral multiple of h/2π. It is integral multiple of h/2π. So commonly we can write like this one, mvr is equal to nh divided by 2π ಅಂತ ಹೇಳಿ ನಾವು ಬರಿತೀವಿ. ಇಲ್ಲಿ ನೀವು ಕ್ವಶನ್ ಕೇಳ್ಬೋದು, ಮ್ಯಾಮ್ ವೈ ದ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ nh/2π. ಬಟ್ ನನಗೂ ಕೂಡ ಏನಂತಂದರೆ ಇಲ್ಲಿ ಆನ್ಸರ್ ಇಲ್ಲ. ಬಿಕಾಸ್ ದಿಸ್ ಈಸ್ ದ ಮೇನ್ ಡ್ರಾಬ್ಯಾಕ್ಸ್ ಆಫ್ ದಿ ಬೋರ್ಸ್ ಥಿಯರಿ. ಇದೇನಂತಂದರೆ ಮೇನ್ ಡ್ರಾಬ್ಯಾಕ್ ಇದೆ, ಅಂದರೆ ಲಿಮಿಟೇಷನ್ಸ್ ಇದೆ. He cannot explain why the angular momentum is an integral multiple of nh/2π. And next one is, an electron shifts from one energy levels to the another energy level. It emits the energy or it absorbs the energy in the form of photon or in the form of quantum. ಓಕೆ, ಅಂದರೆ ಇಲೆಕ್ಟ್ರಾನ್ಸು ಒಂದು ಎನರ್ಜಿ ಲೆವೆಲ್ದಿಂದ ಮತ್ತೊಂದು ಎನರ್ಜಿ ಲೆವೆಲ್ ಬರಬೇಕಂತಂದರೆ ಅದು ತನ್ನ ಹತ್ರ ಇರುವಂಥ ಎನರ್ಜಿಯನ್ನು ಲಾಸ್ ಮಾಡ್ಕೊಳ್ಳುತ್ತೆ ಅಥವಾ ತನ್ನ ಹತ್ರ ಇರುವಂಥ ಎನರ್ಜಿಯನ್ನು ಗೇನ್ ಮಾಡ್ಕೊಳ್ಳುತ್ತೆ. ಅಂದರೆ ಅಬ್ಸಾರ್ಪ್ಷನ್ ಮಾಡ್ಕೊಳ್ಬೋದು ಅಥವಾ ಲಾಸ್ ಮಾಡ್ಕೊಳ್ಬೋದು. ಅವಾಗ ಏನಂತಂದರೆ ಎನರ್ಜಿ ಡಿಫ್ರೆನ್ಸನ್ನು ಯಾವ ರೀತಿಯಾಗಿ ಬರಿತೀವಿ ಅಂತಂದರೆ ಡೆಲ್ಟಾ ಇ ಇಸ್ ಈಕ್ವಲ್ ಟು E2 ಮೈನಸ್ E1. ಏನು ಬರಿತೀವಿ? ಡೆಲ್ಟಾ ಇ ಇಸ್ ಈಕ್ವಲ್ ಟು E2 ಮೈನಸ್ E1. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಹೇಳ್ತೀವಿ, ಇಫ್ ದ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಆರ್ ಜಂಪ್ಸ್ ಫ್ರಾಮ್ ಔಟರ್ ಶೆಲ್ ಟು ದಿ ಇನ್ನರ್ ಶೆಲ್. ಈಗ ಎಕ್ಸೈಟ್ ಆಗಿರುವಂಥ ಎಲೆಕ್ಟ್ರಾನ್ಸು ಹೊರಗಡೆದಿಂದ ಒಳಗಡೆ ಅಥವಾ ಇಫ್ ಎಲೆಕ್ಟ್ರಾನ್ಸ್ ಕಮ್ಸ್ ಫ್ರಾಮ್ ಔಟರ್ ಶೆಲ್ ಟು ದಿ ಇನ್ನರ್ ಶೆಲ್, ಇಲೆಕ್ಟ್ರಾನ್ಸು ಹೊರಗಡೆ ಶೆಲ್ದಿಂದ ಒಳಗಡೆ ಶೆಲ್ಲಿಗೆ ಬರಬೇಕಂತಂದರೆ ಇವಾಗ ಎನರ್ಜಿಯನ್ನು ಏನು ಮಾಡ್ಕೊಳ್ಳುತ್ತೆ? ಅದು ಎಮಿಟ್ಸ್ ಮಾಡ್ಕೊಳ್ಳುತ್ತೆ. Energy emits in the form of photon. Its energy emits in the form of photon. If the electrons is comes from inner shell to the outer shell. If the electrons is comes from inner shell to outer shell, then it absorbs the energy. In the form of photon. Understand ಆಯ್ತಾ? ನೋಡಿ, ಇದು ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್. ಇಫ್ ಆನ್ ಎಲೆಕ್ಟ್ರಾನ್ಸ್ ಕಮ್ಸ್ ಫ್ರಾಮ್ ಔಟರ್ ಶೆಲ್ ಟು ದಿ ಇನ್ನರ್ ಶೆಲ್, ಇಟ್ ಎಮಿಟ್ಸ್ ಇಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಪೋಟಾನ್. ಇಫ್ ಆನ್ ಎಲೆಕ್ಟ್ರಾನ್ ಕಮ್ಸ್ ಫ್ರಾಮ್ ಇನ್ನರ್ ಶೆಲ್ ಟು ದಿ ಔಟರ್ ಶೆಲ್, ಇಟ್ ಅಬ್ಸಾರ್ಬ್ಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಪೋಟಾನ್. ಇವಾಗ ಇದು ಒಂದು ಕಾನ್ಸೆಪ್ಟ್ ಹೆಂಗೆ ನೆನ್ಪಿಟ್ಕೊಳ್ಬೇಕಂತಂದರೆ, ಈಗ ಫಾರ್ ಎಕ್ಸಾಂಪಲ್ ದಪ್ಪಗಿರುವಂಥವ್ರು ಏನು ಮಾಡ್ತಾರೆ ಅಂತಂದರೆ ಖಡ್ಗಾಗಬೇಕಂತಂದರೆ ಊಟ ಬಿಡ್ತಾರೆ, ಹೌದಾ? ಊಟ ಬಿಡ್ತಾರೆ ಅಂತಂದರೆ ಏನು ಮಾಡ್ತಾರೆ? ಎನರ್ಜಿಯನ್ನು ಲಾಸ್ ಮಾಡ್ತಾ ಬರ್ತಾರೆ. ಹಾಗೆ ಹೊರಗಿನ ಎಲೆಕ್ಟ್ರಾನ್ ಏನಂತಂದರೆ ತನ್ನ ಎನರ್ಜಿಯನ್ನು ಕಳ್ಕೊಳ್ತಾ ಏನಾಗುತ್ತೆ ಅಂತಂದರೆ ಒಳಗಡೆ ಶೆಲ್ಗೆ ಬರುತ್ತೆ. ಸೊ ಹಾಗೆ ಏನಂತಂದರೆ ಇವಾಗ ಸಣ್ಣಕ್ಕಿದ್ದವ್ರು ದಪ್ಪಗಾಗಬೇಕಂತಂದ್ರೆ ಏನು ಮಾಡ್ತಾರೆ? ಜಾಸ್ತಿ ಊಟ ಮಾಡ್ತಾರೆ, ಹೌದಲ್ಲ? ಅಬ್ಸಾರ್ಪ್ಷನ್ ಮಾಡ್ಕೊಳ್ತಾರಲ್ಲ, ಅಂದರೆ ಗೇನ್ ಮಾಡ್ಕೊಳ್ತಾರಲ್ಲ. ಹಾಗೆ ಏನಂತಂದರೆ ಇಲೆಕ್ಟ್ರಾನ್ಸು ಒಳಗಡೆ ಶೆಲ್ದಿಂದ ಹೊರಗಡೆ ಹೋಗ್ಬೇಕಂತಂದ್ರೆ ಎನರ್ಜಿಯನ್ನು ಏನು ಮಾಡ್ಕೊಳ್ಳುತ್ತಂತಂದರೆ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ. ಅವಾಗ ನೀವು ಈಸಿಯಾಗಿ ಏನು ಮಾಡೋದು? ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ನೋಡಿ, ಎಲೆಕ್ಟ್ರಾನ್ಸ್
comes from outer shell to the inner shell, it emits the energy in the form of photon. If an electron comes from inner shell to the outer shell, it absorbs the energy in the form of photon. Okay, and this is all are the postulates about the Bohr's theory. So ನೋಡಿ 4 postulates ಇದೆ, ಸಿಂಪಲ್ ಆಗಿದೆ. ಫಸ್ಟ್ನೇದು ಏನಂತಂದರೆ electrons revolving in a certain circular path around the nucleus called as shells, stationary orbits as well as orbits. Second one ಏನಂತಂದ್ರೆ here, as long as an electron revolving in a same shell, it doesn't lose any energy, means energy remains constant. Okay, and now the third one is revolving electron has an angular momentum mvr. It is an integral multiple of h by 2 pi. So finally we can write mvr is equal to nh by 2 pi. Here h means that is a Planck's constant, m is mass, v is velocity, r is radius, and then fourth one is ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ಇದು ಕೂಡ ಬರಿಬೋದು. ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಔಟರ್ ಶೆಲ್ ಟು ಇನ್ನರ್ ಶೆಲ್, ಇಟ್ ಎಮಿಟ್ಸ್ ದ ಎನರ್ಜಿ. ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಇನ್ನರ್ ಶೆಲ್ ಟು ಔಟರ್ ಶೆಲ್, ಇಟ್ ಅಬ್ಸಾರ್ಬ್ಸ್ ದ ಎನರ್ಜಿ. ಓಕೆ, ಸೊ ದೀಸ್ ಆಲ್ ಆರ್ ದ postulates. ನಾವು ಲೆಟ್ಸ್ ಕಮ್ ಟು ಹಿಯರ್ ಲಿಮಿಟೇಷನ್ಸ್. ನಾವು ಇಷ್ಟೆಲ್ಲ ಅಸಂಪ್ಷನ್ಸ್ ಕೂಡ ಸ್ಟಡಿ ಮಾಡಿದ್ರು ಬೋರ್ಸ್ಗೆ ಏನಂತಂದರೆ ಕೆಲವೊಂದು ಲಿಮಿಟೇಷನ್ಸ್ ಇದೆ ಬೋರ್ಸ್ ಥಿಯರಿಗೆ. ವಾಟ್ ಇಸ್ ದ್ಯಾಟ್ ಲಿಮಿಟೇಷನ್ಸ್? ಇನ್ ದ ಫಸ್ಟ್ ಲಿಮಿಟೇಷನ್ಸ್ ಈಸ್ ಬೋರ್ಸ್ ಥಿಯರಿ ಫೇಲ್ಸ್ ಟು ಎಕ್ಸ್ಪ್ಲೇನ್ ಮಲ್ಟಿ ಎಲೆಕ್ಟ್ರಾನ್ ಸ್ಪೆಕ್ಟ್ರಮ್. ಬೋರ್ಸ್ ಥಿಯರಿ ಏನಂತಂದರೆ he cannot explain about the multi-electron spectrum. Multi-electron spectrum is, that is, he can only explain the single electron. ಅಂದರೆ ಇದ್ರಾಗ ಏನಿರಬೇಕಂದ್ರೆ ಒಂದೇ ಎಲೆಕ್ಟ್ರಾನ್ ಅಂತಂದರೆ ಯಾವುದು? ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವೇನು ತಗೋತೀರಾ ಅಂತಂದರೆ ಹೈಡ್ರೋಜನ್ ತಗೋತೀರಾ, ಹೈಡ್ರೋಜನ್. ಓಕೆ, ಸೊ ಹೈಡ್ರೋಜನ್ ತಗೋತೀರಾ. ಆ್ಯಂಡ್ ನೆಕ್ಸ್ಟ್ ಒನ್ ಹೀಲಿಯಂ ತಗೋತೀರಾ. ಹೀಲಿಯಂನಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಹೀಲಿಯಂ ಪ್ಲಸ್ ಅಂತಂದ್ರೆ ಏನು? ಒಂದು ಎಲೆಕ್ಟ್ರಾನ್ ಅಂದರೆ ಸಿಂಗಲ್ ಆಯಿತು. ಆ್ಯಂಡ್ ಲಿಥಿಯಂ ಪ್ಲಸ್ 2, ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು? 3 ಬರುತ್ತೆ. +2 ಅಂತಂದರೆ 2 ಎಲೆಕ್ಟ್ರಾನ್ಸ್ ಲಾಸ್ ಆಗಿಬಿಟ್ಟು ಒಂದೇ ಉಳಿಯುತ್ತೆ. ಸೊ ಈ ಟೈಪ್ ಆಫ್ ಆಟಮ್ಸನ್ನು ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದರೆ ದ ಆಟಮ್ ಕಂಟೈನಿಂಗ್ ಓನ್ಲಿ ದ ಸಿಂಗಲ್ ಎಲೆಕ್ಟ್ರಾನ್. ಅದಿತ್ತಂತಂದರೆ ಅಷ್ಟೇ ಬೋರ್ಸ್ ಥಿಯರಿ ಅಪ್ಲಿಕೇಬಲ್ ಆಗುತ್ತೆ. ಬೋರ್ಸ್ ಥಿಯರಿ ಮೋರ್ ದೆನ್ ಸಿಂಗಲ್ ಎಲೆಕ್ಟ್ರಾನ್ ಆಟಮ್ಗೆ, ಅಂದರೆ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಸನ್ನು ಹೊಂದಿರುವಂಥ ಆಟಮ್ಸ್ಗೆ ಬೋರ್ಸ್ ಥಿಯರಿ ಅಪ್ಲೈ ಆಗಲ್ಲ. ಇದು ಒಂದು ಡ್ರಾಬ್ಯಾಕ್. ಸೆಕೆಂಡ್ ಒನ್ ಈಸ್ ದಿಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೇನ್ ಅಬೌಟ್ ಫೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಫೈನ್ ಸ್ಪೆಕ್ಟ್ರಮ್ ಬಗ್ಗೆ ಇದೇನಂತಂದ್ರೆ ಈ ಥಿಯರಿ ಎಕ್ಸ್ಪ್ಲೇಷನ್ ಮಾಡಲ್ಲ. ದಿಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೇನ್ ಅಬೌಟ್ ದ ಹೈಡ್ರೋಜನ್ spectrum, that is a fine spectrum of hydrogen atom. Actually he explained about the hydrogen spectrum, but he cannot explain about the fine spectrum of hydrogen atom. And third one is this theory fails to explain the effect of magnetic and electric field, that is a Zeeman effect and Stark effect. ಈ ಥಿಯರಿ ಏನಾಗುತ್ತೆ ಅಂತಂದರೆ ಮ್ಯಾಗ್ನೆಟಿಕ್ ಎಫೆಕ್ಟು ಮತ್ತು ಎಲೆಕ್ಟ್ರಿಕ್ ಎಫೆಕ್ಟನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫೇಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದಿಸ್ ಥಿಯರಿ ಫೇಲ್ಸ್ ಟು ಎಕ್ಸ್ಪ್ಲೇನ್ why the angular momentum is an integral multiple of nh by 2 pi. ಏನಕ್ಕೆ ಆ್ಯಂಗ್ಯುಲರ್ ಮೊಮೆಂಟಮು nh by 2 piಗೆ ಇಂಟಿಗ್ರಲ್ ಮಲ್ಟಿಪಲ್ ಆಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಲ್ಲ. ಆ್ಯಂಡ್ ನೆಕ್ಸ್ಟ್ ಡ್ರಾಬ್ಯಾಕ್ ಈಸ್ ಹಿಸನ್ಬರ್ಗ್ ಅನ್ಸರ್ಟನ್ಟಿ ಪ್ರಿನ್ಸಿಪಲ್ ಗೋಸ್ ಅಗೇನ್ಸ್ಟ್ ದ ಬೋರ್ಸ್ ಥಿಯರಿ. ಹಿಸನ್ಬರ್ಗ್ ಅನ್ಸರ್ಟನ್ಟಿ ಪ್ರಿನ್ಸಿಪಲನ್ನು ಏನು ನಾವು ನೋಡಿರ್ತೀವಲ್ಲ ಅದು ಈ ಥಿಯರಿಗೆ ವಿರುದ್ಧವಾಗಿ ಏನಾಗುತ್ತೆ ಅಂತಂದರೆ ಹೋಗುತ್ತೆ. ದಿಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೇನ್ ಅಬೌಟ್ ಆ್ಯನ್ ಎಲಿಪ್ಟಿಕಲ್ ನೇಚರ್ ಆಫ್ ಆರ್ಬಿಟ್. ಈ ಥಿಯರಿ ಬರೀ ಏನು ಮಾಡುತ್ತೆ ಅಂತಂದರೆ ಸರ್ಕ್ಯುಲರ್ ನೇಚರನ್ನು ಅಷ್ಟೇ ಎಕ್ಸ್ಪ್ಲೇನ್ ಮಾಡುತ್ತೆ ಹೊರತು ಎಲಿಪ್ಟಿಕಲ್ ನೇಚರನ್ನು ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ದೀಸ್ ಆಲ್ ಆರ್ ದ ಲಿಮಿಟೇಷನ್ಸ್. ಇಲ್ಲೇನಂತಂದರೆ 6 ಲಿಮಿಟೇಷನ್ಸ್ ಕೊಟ್ಟಿದ್ದೀನಿ. ಯು ಕ್ಯಾನ್ ರಿಮೆಂಬರ್ ಎನಿ 5. ಯಾವುದಾದ್ರೂ 5 ಲಿಮಿಟೇಷನ್ಸನ್ನು ಈಸಿಯಾಗಿ ಏನು ಮಾಡ್ಕೊಳ್ಳಿ ಅಂತಂದರೆ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದೆಲ್ಲ ಏನಾಗಿತ್ತು ಅಂತಂದರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಬೋರ್ಸ್ ಥಿಯರಿ ಬಗ್ಗೆ ನಾನು ಡಿಸ್ಕಷನ್ ಮಾಡಿದೆ.